ಉದಾರವಾಗಿ ಸ್ಪಂದಿಸಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳು ಸಮರ್ಪಣೆ ಮಾಡ್ತೀನಿ. ಇನ್ನೊಂದು ದೊಡ್ಡ ಮಾತು ಹೇಳಿದ್ದಾರೆ, ಮುಂದೆಯೂ ಕೂಡ ಕೆರೆಯಿಂದ ನೀರು ತೆಗೆದುಕೊಳ್ಳೋದಕ್ಕೆ ನಾವೇ ಇದನ್ನು ಮಾಡ್ತೀವಿ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಅದನ್ನು ಅಷ್ಟಕ್ಕೆ ಬಿಡೋಣ. ಅದು ಒಂದು ಸಾರ್ವಜನಿಕರ ಮಠ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತನ ಕೃಪೆಯಿಂದ ಇರ್ತಕ್ಕಂಥ ತೆಗೀರಿ. ಯಾಕಪ್ಪ ನಾವು ಅದನ್ನ ಜಾಸ್ತಿ ಅದನ್ನ ಇದಾಗೋದು ಬೇಡ ಸರ್. ಈಗ ಹೇಮಾವತಿ ವಿಚಾರವಾಗಿ ನಿಮ್ಮ ವಿರೋಧ ಇದೆಯಾ ಸರ್? ಅದಕ್ಕೆ ರಾಮನಗರ ಕೊಂಡೊಯ್ತಿರುವಂತ ತುಮಕೂರಿನ ನಾಗರಿಕರಿಗೆ, ತುಮಕೂರಿನ ಜನರಿಗೆ, ತುಮಕೂರಿನ ಮತದಾರರಿಗೆ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದು ಅನ್ಯಾಯ ಇದೆ. ನಾನು ಹೊರಗೆ ನಿಲ್ತೇನೆ. ಎಲ್ಲವೂ ಕೂಡ ನಡೆದೋಗಿತ್ತು. ಇದು ನನ್ನ ಕಾಲದಲ್ಲೇ ಶುರುವಾಗಿದ್ದೇನಲ್ಲ. ನಾನು ಕೂಡ ಯಾರ್ಯಾರಿಗೆ ಹೇಳಬೇಕು, ಯಾವ್ಯಾವ ಮಂತ್ರಿಗಳಿಗೆ ಹೇಳಬೇಕು, ಯಾರ್ಯಾರಿಗೆ ಹೇಳಬೇಕು, ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೀನಿ. ಮತ್ತೆ ನಾನೊಬ್ಬ ಮಂತ್ರಿಯಾಗಿ ಆ ಒಂದು ಸ್ಟ್ರೈಕ್ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯತೆ ಇಲ್ಲ. ನಾನು ಇನ್ನೆಲ್ಲ ಒಂದು ಕಡೆ 45 ವರ್ಷದ ನನ್ನ ಅನುಭವನ ಇದಕ್ಕೆ ರಸ್ತೆ ಬದಿಯಲ್ಲಿ ಇಡೋದಕ್ಕಾಗಿಲ್ಲ. ಇದು ನನಗೆ ಪೂರ್ತಿ ಟೆಕ್ನಿಕಲ್ ಆಗಿ ಅಂಥ ಮಾಹಿತಿಯನ್ನು ಯಾರೂ ಕೂಡ ಕೊಟ್ಟಿಲ್ಲ. ಸುರೇಶ್ ಗೌಡರು ಬಂದಾಗೆಲ್ಲ ಮಾತನಾಡ್ತಾ ಇರ್ತಾರೆ, MT ಕೃಷ್ಣಪ್ಪನವರು ಮಾತಾಡ್ತಾ ಇರ್ತಾರೆ, ನಮ್ಮ ಶಿವಣ್ಣವರು ಅವಾಗ ಕೋಪ ಬಂದಾಗೆಲ್ಲ ಒಂದೊಂದು ಸಾರಿ ಹೇಳ್ತಾ ಇರ್ತಾರೆ. ನಾನು ನಿಮ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ಏನು ಸುರೇಶ್ ಗೌಡರು ಅದಕ್ಕೆ ನಾನು ಬದ್ಧರಾಗಿದ್ದೀನಿ. ಒಂದು, ಈ ಜಿಲ್ಲೆಯನ್ನು ಕತ್ತಲೆ ಕೋಣೆಯಲ್ಲಿಟ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಯಾವುದೇ ಯೋಜನೆಗಳು ಸಾಧುವಾದದ್ದಲ್ಲ. ನಾನು ತಮ್ಮ ಮೂಲಕ ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ ವಿನಂತಿ ಮಾಡ್ತೀನಿ, ಸಾಧಕ ಬಾಧಕಗಳನ್ನು ಮಾಡಿ ಏನಿವತ್ತು ಹೋಗ್ತಾ ಇದೆ ಪ್ರತಿಯೊಂದು ಸರಿಯಾಗಿದೆ, ಅದನ್ನು ಬೇರೆ ರೂಪದಲ್ಲಿ ಮಾಡೋದಕ್ಕೆ ಮಾಡಿ. ಆದರೆ ಎಂತೈದು ಈ ಜಿಲ್ಲೆಯ ಜನರನ್ನ, ಜಿಲ್ಲೆಯ ರೈತರನ್ನ ಎಲ್ಲ ಒಂದು ಕಡೆ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡಿಕೊಂಡು ಆಗೋದು ಬೇಡ. ಇಲ್ಲೂ ಕೂಡ ಬಿಜೆಪಿ ಇದೆ, ಕಾಂಗ್ರೆಸ್ ಇದೆ, ಇನ್ನೊಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರಿ ನೀರು ಅವನ ಜೀವನಾಡಿ. ಮಧ್ಯಪ್ರದೇಶಕ್ಕೆ ಯಾಕೆ ಹೋಗಿ ಬನ್ನಿ ಅಂದ್ರೆ ಇವರೇ ನಿಮ್ಮಲ್ಲಿ ಎಷ್ಟು ಗುಂಪ ಯಾರಾದ್ರೂ ಒಬ್ಬರು ಕಳಿಸ್ತೀರಂದ್ರೆ ಎಲ್ಲರೂ ಕಳಿಸಿ ಅಂತಾರೆ. ಎಲ್ಲರನ್ನ ಕಳ್ಸಕ್ಕಾಯ್ತದ? ನೀವು ನೋಡ್ಬೇಕು ಆ ಸಿಸ್ಟಮ್. ಆ ಪುಣ್ಯಾತ್ಮ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿ ಆಗಿ ಯಾವ ರೀತಿ ಡಂಪ್ ಮಾಡಿದಾನೆ ನೀರನ್ನ ತೆಗೆದುಕೊಂಡೋಗಿ ಇಡೀ ರಾಜ್ಯಕ್ಕೆ. ಎಂತೆಂತ ಬಡಭೂಮಿ ಅಂತ ಹೇಳ್ತಾ ಇದೀವಲ್ಲ, ಆ ಬಡಭೂಮಿ ಬೆಟ್ಟ, ಆ ಬೆಟ್ಟ ಗುಡ್ಡದಲ್ಲೂ ಕೂಡ ಶುದ್ಧ ಕುಡಿಯೋ ನೀರಿದೆ, ರೈತರ ಜಮೀನಿಗೆ ನೀರು ಹೋಗ್ತಾ ಇದೆ. ಈ ಫಾರ್ಮಾಲಿಟೀಸ್ನ ನಾವು ಎಲ್ಲರೂ ಕೂಡ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಜಮೀನು ಕಡಿಮೆ ಇದೆ, ಬೆಳವಣಿಗೆ ಕಷ್ಟ ಆಯ್ತದೆ. ಇದನ್ನು ಅಳವಡಿಸೋದಕ್ಕೆ ನಾನು ಕೂಡ ಇನ್ನೊಂದು 2-3 ಸಾರಿ ಆದಮೇಲೆ ಇನ್ನೂ 2 ಸಾರಿ ಹೋಗ್ತೀನಿ. ನಾನು ಬಂದ ಮೇಲೆ ಏನಾದರೂ ಮಾಡಿ ಯಾವ್ದಾದ್ರು ಒಂದು 2-3 ತಾಲೂಕಿನಾದ್ರು ನಾನು ಅದನ್ನ ಮಾಡಬೇಕು ಅನ್ನೋ ಒಂದು ಚಿಂತನೆ ಇದೆ ಸರ್. ತಾವುಗಳೆಲ್ಲರೂ ಕೂಡ ಒಳ್ಳೆ ಕೆಲಸಗಳು ಮಾಡುವಾಗ ತುಮಕೂರನ್ನ ಒಂದಷ್ಟು ಬದಲಾವಣೆ ತರ್ತಕ್ಕಂಥದ್ದಕ್ಕೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಗೆ ನಾವು ಸ್ಪಂದಿಸಬೇಕಾಗಿದೆ. ತುಮಕೂರು ಪಟ್ಟಣಕ್ಕೆ 440 ಕೋಟಿ ರೂಪಾಯಿಗಳ ದುಡ್ಡನ್ನು ಈಗಾಗಲೇ DPR ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮುಂದಿನ ವಾರ ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಜನವರಿ 20ನೇ ತಾರೀಕು ಆದಮೇಲೆ ಸಂಬಂಧಪಟ್ಟಂತಹ ಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅಧಿಕಾರಿಗಳನ್ನು ಕರೆಸಿ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದು ಮಾಡಿ 8 ವಾರ್ಡ್ ಬಿಟ್ಟರೆ ಬಾಕಿ ವಾರ್ಡ್ಗಳಲ್ಲಿ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕೋಸ್ಕರವಾಗಿ ಎಷ್ಟು ಖರ್ಚು ಮಾಡಬೇಕು, ಏನು ಮಾಡಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು. ತುಮಕೂರು ಪಟ್ಟಣ ಒಂದಷ್ಟು ಭಾಗ ಬಿಟ್ಟರೆ ಇನ್ನೂ ತುಂಬಾ ಬಡಾವಣೆಗಳಲ್ಲಿ ರಸ್ತೆಗಳಾಗಿಲ್ಲ, ಮೂಲಭೂತವಾಗಿ ಸ್ಯಾನಿಟೇಷನ್ ಪೂಜೆ ಆಗಿದೆಯಾ, ಸ್ಯಾನಿಟೇಷನ್ ಆಗಿಲ್ಲ. ಹಾಗಾಗಿ ತುಂಬಾ ಕಡೆ ಏನೆಲ್ಲ ಇದೆ. ಇದು ಮಾಡುವಾಗ ನಾವು ನಗರಸಭೆ ತಿಪ್ಟೂರ್ದಿದೆ, ಅದಾದ್ಮೇಲೆ ಪಟ್ಟಣ ಪಂಚಾಯಿತಿ ಯಾವುದಾದ್ರು ತುರುವೇಕೆರೆ ಪಟ್ಟಣ ಪಂಚಾಯಿತಿ ಇದೆ, ಗುಬ್ಬಿ ಪಟ್ಟಣ ಪಂಚಾಯಿತಿ ಇದೆ, ವಡಕೆರೆ ಇದೆ, ಮತ್ತೆ ಪುರಸಭೆ ಇದು ಬದಗಿರಿ ಇದೆ. ಹೀಗೆ ಚಿಕ್ಕನಾಯಕನಲ್ಲೂ ಕೂಡ ಪುರಸಭೆ ಇದೆ. ಇದಕ್ಕೆ ಎಲ್ಲವೂ ಕೂಡ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ದಯಮಾಡಿ ನಾವು 26, 27, 28 ಮತ್ತೆ ಅದೇ ರೀತಿ ಮುಂದಿನ ವಾರ ಗುರುವಾರ, ಶುಕ್ರವಾರ, ಶನಿವಾರ, ಅದೇ ರೀತಿ ಅದರ ಮುಂದಿನ ವಾರ ಗುರುವಾರ, ಶುಕ್ರವಾರ, ಶನಿವಾರ 2 ರೌಂಡ್ ಅನ್ನ ನಾನು ಒಂದೊಂದು ತಾಲೂಕನ್ನು ಮಾಡೋದ್ರ ಜೊತೆಯಲ್ಲಿ ಇದಾದ್ಮೇಲೆ ಜೂನ್, ಜುಲೈನಲ್ಲಿ ವಿಭಿನ್ನವಾಗಿ ಅವತ್ತು ಬೇರೆ ತರಹದ ಒಂದು ಕಾನ್ಸೆಪ್ಟ್ ಅನ್ನ ನಿಮ್ಗೆ ಕೊಡ್ತೀನಿ. ಉದ್ದೇಶ ಇಷ್ಟೇನೆ. ಇವತ್ತೇನು ನಾನು ಇಲ್ಲಿ ಹೇಳಿದ್ದೀನಿ, 17 ಆರೋಪಿಗಳು, 2 ರೈಲ್ಗಳು ವೆಲ್ಲಿಕೆರೆ ಮೀಗಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಮತ್ತೆ ನಮ್ಮ ಬೇರೆ ಬೇರೆ ಇಲಾಖೆಗಳಿರ್ಬೋದು, ಎಲ್ಲ ಸವಲತ್ತುಗಳನ್ನು ಕೂಡ ಭಾರತ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರ
ಒಂದು ಅಭಿವೃದ್ಧಿಯ ಚಿಂತನೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥದಕ್ಕೆ ತುಮಕೂರನ್ನು ಕೂಡ 6.5 ತಿಂಗಳಲ್ಲಿ ಕಚೇರಿ ಮಾಡಿದ್ದೀನಿ. ವಿಶೇಷವಾಗಿ ಆ ಕಚೇರಿಯಲ್ಲಿ ನಿಮ್ಮೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಕಚೇರಿ ಇರಲಿಲ್ಲ. ಎರಡನೇದು, ನಮ್ಮ ಸ್ಟಾಫು ಇಲ್ಲಿ ಬೆಳಗ್ಗೆಯಿಂದ ಸಂಜೆ 4 ಗಂಟೆ 5 ಗಂಟೆವರೆಗೂ ಇರ್ತಾರೆ. ಬರ್ತಕ್ಕಂಥ ಕೆಲವು ಆಹ್ವಾನಗಳನ್ನು ಸ್ವೀಕಾರ ಮಾಡ್ತಾರೆ. ನಾನು ವಾರಕ್ಕೊಂದ್ಸಾರಿ ಬರ್ತೀನಿ ಅಂತ ಹೇಳಿದ್ದೀನಿ. ಕೆಲವು ಸಂದರ್ಭದಲ್ಲಿ ಕೆಲಸಗಳು ಜಾಸ್ತಿ ಆಗಿರೋದ್ರಿಂದ ನನಗೆ ಆಸ್ಪಿರೇಷನ್ ಡಿಸ್ಟ್ರಿಕ್ಟು 4 ಸ್ಟೇಟ್ಗೆ ಜಾಸ್ತಿ ನನಗೆ ಒತ್ತು ಕೊಟ್ಟಿರೋದ್ರಿಂದ ಒಂದು ನನಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಂದು 2 ಸಲ ನಾನು ಮತ್ತೆ ಸಂಬಂಧಪಟ್ಟಂತ ಯಾರ ಜೊತೆ ಮಾತಾಡಿದ್ರೆ ಅಂತ ನಾನು ಹೇಳಕ್ ತಯಾರಾಗಿಲ್ಲ. ನನ್ನ ಭಾವನೆ ಇಷ್ಟೇನೆ. ಏನು ಹೊಸೂರಿನಲ್ಲಿ ಈಗಾಗಲೇ ತಮಿಳುನಾಡು ಸರ್ಕಾರ ಮಾಡಬೇಕು ಅಂದಿದ್ರಿಂದ ನನ್ನ ಮೊದಲನೇ ಆದ್ಯತೆ ಏನು ತುಮಕೂರಿನ ಮತ್ತೆ ನೆಲಮಂಗಲ ಮಧ್ಯದಲ್ಲಿ ಎಲ್ಲರೂ ಒಂದ್ ಕಡೆ ಮಾಡಿ, ಅದಿಲ್ಲ ಅಂದ್ರೆ HAL ಏನು ಏರ್ಪೋರ್ಟ್ ಇದೆ ಇವಾಗಲೇ ಹಳೇದು, ಅದನ್ನ ಪೂರ್ತಿ ಇದು ಮಾಡಿ, ಅದಕ್ಕೆ ಅಂತ ದುಡ್ಡು ಜಾಸ್ತಿ ಖರ್ಚಾಗೋದಿಲ್ಲ. ಮತ್ತೆ ನಮ್ಗೆ ಏನು ತಾಂತ್ರಿಕವಾಗಿ ಎಲ್ಲವೂ ಕೂಡ ಆ ಭಾಗದಲ್ಲೇ ಬರೋದ್ರಿಂದ ಇಲ್ಲ ಮಾಡಿದ್ರೆ 100ಕ್ಕೆ 100 ನೀವು ಮಾಡಿದ್ರೆ ತುಮಕೂರು ಎಲ್ಲದಕ್ಕೂ ಕೂಡ ಅನ್ಕೋ. ಯಾಕಂದ್ರೆ 16 ಬೈಪಾಸ್ಗಳ ಜೊತೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದ್ರೆ ನಾಗಾಲೋಟಕ್ಕೆ ಬೆಳೀತಕ್ಕಂಥದ್ದು ತುಮಕೂರು ಮಾತ್ರ. ತುಮಕೂರಿನಲ್ಲಿ ಮಾಡಿ ತುಮಕೂರಿಗೆ ಹೊಂದ್ಕೊಂಡಿರುವಂತಹ ದಾಬಾಸ್ಪೇಟೆಲ್ ಮಾಡ್ತೀರಾ, ನೆಲಮಂಗಲ ಮಾಡ್ತೀರಾ, ಇಲ್ಲಿ ಮಾಡ್ತೀರಾ, ನಮ್ಗೇನು ತಗರಾಲಿಲ್ಲ. ಆದ್ರೆ ಅದನ್ನ ಬಿಟ್ಟು ಇನ್ನೆಲ್ಲೋ ಹೋಗೋದು ಬದಲಿಗೆ ನೀವೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ಹಳೇದೇನಿದೆ ನಮ್ದು ಇದನ್ನ ಏರ್ಪೋರ್ಟ್ ಅದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿ ಅದನ್ನ ಮಾಡಿದ್ರೆ ಒಳ್ಳೇದು. ನಾನು ಇವತ್ತವರೆಗೂ ನಿನ್ನೆ ಮೊನ್ನೆಯಿಂದ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಮೊದಲು ಕೇಂದ್ರಕ್ಕೆ ಮನವಿ ಮಾಡೋದು ಕೇಂದ್ರ ಸರ್ಕಾರದ ಇದಲ್ಲ, ಇದು ರಾಜ್ಯ ಸರ್ಕಾರ ಮಾಡಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾಳೆಯಲ್ಲಿ ನಾನು ಪತ್ರವನ್ನು ಬರೀತಾ ಇದ್ದೀನಿ. ಅವ್ರು ಏನ್ ಮಾಡಿದ್ರು, ನಾವು ಎಲ್ಲ ಜಿಲ್ಲಾಧಿಕಾರಿಗಳು ಈಗಾಗಲೇ ಮಾತಾಡಿದ್ದೀನಿ. 25 ಸಾಧ್ಯವಾದ್ರೆ ನನಗೆ ಅವ್ರ ಜನರ ಕಾರ್ಯಕ್ರಮ ಇದೆ, ಆಗ ನಾನು ಬರ್ತಾ ಇದ್ದೀನಿ. ಈ ಟೂರ್ ಮುಗಿದ ಮೇಲೆ ಇನ್ಮೇಲೆ ಇದೇ ಕೆಲಸ. ಆಮೇಲೆ ಇದನ್ನ ಮಾಡದೆ ಹೋದ್ರೆ ಯಾವ ಅಧಿಕಾರಿಗಳು ಕೂಡ ಇದಾಗಿಲ್ಲ. ಬ್ಯಾಂಕ್ನವರು ತಮ್ಮದೇ ಆದಂತ ಇದ್ದಿದ್ರು. ಅದಕ್ಕೀಗಾಗಲೇ 4-5 ಮೀಟಿಂಗ್ಗಳಾಗಿದೆ. ಗವರ್ನರಿಂದ ಬಂದಿದೆ, RBI ಗವರ್ನರಿಂದ ಕೂಡ ಡೈರೆಕ್ಷನ್ ಬಂದಿದೆ. 1 ರೂಪಾಯಿ ಕೂಡ ಶ್ಯೂರಿಟಿ ಇದ್ರೆ ಕೊಡ್ತಕ್ಕಂಥ ಲೋನ್ ಇದು, ಅದಕ್ಕೆ 5% ಏನೋ ಬಡ್ಡಿ ಹಾಕ್ತಾರೆ. ಅದನ್ನ ಟೈಮ್ ಸರಿಯಾಗಿ ಕಟ್ಟಿದ್ರೆ ಮುಂದಕ್ಕೆ 2 ಲಕ್ಷ ಕೊಡ್ತಾರೆ, 5 ಲಕ್ಷ ಕೊಡ್ತಾರೆ. ಈ ತರ ಕಂಟಿನ್ಯೂ ಆಗ್ತದೆ. ಅದಕ್ಕೂ ಕೂಡ ದಾರಿ ಮಾಡಿದ್ದೀವಿ. ಮತ್ತೆ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಪೆನ್ಷನ್ ಸ್ಕೀಮ್ ಇದೆ, ಆರೋಗ್ಯ ಸ್ಕೀಮ್ ಇದೆ. ಇದು ಅನೇಕ ಸ್ಕೀಮ್ಗಳಿಗೆ ಪ್ರತಿಯೊಂದಕ್ಕೂ ಕೂಡ ಆಯಾ ಜಿಲ್ಲಾಧಿಕಾರಿಗಳು ಆ ಜಿಲ್ಲೆಯಲ್ಲಿ ಇರ್ತಾರೆ. ಅದನ್ನು ಕೂಡ ಮಾತನಾಡಿದ್ದೀವಿ. ನಮ್ಮೆಲ್ಲ ಶಾಸಕರು ನಾವೆಲ್ಲ ಕೂತ್ಕೊಂಡು ವಿರಾಟ್ ಪಾರ್ಟಿ ಹೊಟ್ಟೆ ಕೂತ್ಕೊಂಡು ಅದನ್ನ ಸ್ಕೀಮ್ ಗಳನ್ನ ಇಂಪ್ಲಿಮೆಂಟ್ ಮಾಡೋಕೆ ಟ್ರೈ ಮಾಡ್ತೀವಿ. ಒಂದು ನಿಮಗೆ ವಿನಂತಿ ಮಾಡ್ತೀನಿ, ಫಲಾನುಭವಿಗಳು ಅದ್ರ ಬಗ್ಗೆ ಎಷ್ಟು ಜನರಿಗೆ ಯಾವ್ಯಾವ ಸವಲತ್ತುಗಳು ತಲುಪಿದೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆ? ಕೇಂದ್ರದ ಯಾವ್ಯಾವ ಯೋಜನೆ ಅಂತ ಒಂದು ಸೋಷಿಯಲ್ ಜಸ್ಟಿಸ್ ಇಂದ ನಾನೇ ಹೋಗ್ತಾ ಇದ್ದೀನಿ. ಅಲ್ಲೇ ನಿಮ್ಮ ಕೊಡ್ತೀವಿ. ಹಾಕಿದ್ದು MSME ಇಂದ ನಮ್ಮ ಯಾರಾದರೂ ಆಚಾರ ವರ್ಗದಲ್ಲಿ 1 ಲಕ್ಷ ರೂಪಾಯಿನ ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದೀವಿ. ಅವ್ರಿಗೆ 30 ದಿನ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅವ್ರಿಗೆ ಊಟ ಕೊಡ್ತಾ ಇದ್ದೀವಿ. ದಿನಕ್ಕೆ 500 ರೂಪಾಯಿ ದುಡ್ಡು ಕೂಡ ಕೊಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಅಡ್ಡಲಿಸ್ತಾ ಇದ್ದೀವಿ. ಮತ್ತೆ ಈಗ ಬೆಂಬಲದ ಬೆಲೆ ಇದೆ, ಯಾವುದೇ ರಾಜಿ ಇಲ್ಲ. ಸಾಕಷ್ಟು ಬೆಂಬಲದ ಬೆಲೆಯನ್ನ ಪ್ರತಿ ವರ್ಷ ಕೂಡ ಜಾಸ್ತಿ ಮಾಡೋದ್ರ ಮುಖೇನ ನಾವು ಅದನ್ನು ಕೂಡ ಮಾರ್ಕೆಟ್ ಪ್ರಸ್ತಾಪ ಬಂದಾಗ ಅಂತ ಸಮಸ್ಯೆ ಬಂದಾಗ ಅದಕ್ಕೂ ಕೂಡ ನಾನು ಯಾವ ರೀತಿ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಸ್ಪಂದಿಸಬೇಕು. ಇವತ್ತು ನಮ್ಕಿನ್ನ ಜಾಸ್ತಿ ಬೆಲೆಯಲ್ಲಿ ಕೊಬ್ಬರಿಯನ್ನ ಮಾರಾಟಕ್ಕೆ ಮಾಡ್ತಾ ಇದ್ದಾರೆ. 15,000 ಇದೆ. ಅದು ಇನ್ನೂ 18 ಆಗಲಿ 20 ಆಗಲಿ ಅಂತ ಬಯಸ್ತೀವಿ. ಅಂತ ಸಂದರ್ಭ ಬಂದಾಗ ಎಷ್ಟು ಸಾವಿರ ಇತ್ತು? 6,900 ಇದ್ರಿಂದ ನಾವು 12,000 ತಂದಿದ್ದೀವಿ. ಉತ್ಪಾದನಾ ವೆಚ್ಚವೇ 12,360 ರೈತರಿಗೆ ಯಾವುದು ಅನುಕೂಲ ಇಲ್ಲ. ಬದುಕಬೇಕು, ನಾವು ಎಷ್ಟು ಕೊಡ್ಬೋದು. ಒಂದು ಅದನ್ಬಿಟ್ಟು ರೈತರು ಬಿಟ್ಟರೆ ನಾವು ಉಸಿರಾಡಕ್ಕೆ ಆಗೋದಿಲ್ಲ. ನಾನು ಮಧ್ಯಪ್ರದೇಶಕ್ಕೆ ಹೋಗಿದ್ದೆ. ನನ್ನ ಜೊತೆಗೆ ಯಾರಾದ್ರೂ ಒಬ್ರು ಇಬ್ರು ಸೆಲೆಕ್ಟೆಡ್ ಅದನ್ನ ನೀವು ತುಂಬಾ ಸೀರಿಯಸ್ ಆಗಿ ತಗೊಂಡು ಸಾಮಾನ್ಯ ಜನರಿಗೆ ತಲುಪಿಸಿರಂದ್ರೆ
ಒಂದಿಬ್ಬರನ್ನ ನಾನೇ ಕರ್ಕೊಂಡು ಹೋಗ್ತೀನಿ. ಒಂದು ವಾರ ರಸ್ತೆಗೆ ಎಲ್ಲ ಮಾಹಿತಿಯನ್ನು ಕೊಡಿಸ್ಕೊಡ್ತೀನಿ. ಸುಮಾರು 200-250-300 ಅಡಿ ಅವ್ರು ನೀರನ್ನ ಪಂಪ್ ಮಾಡ್ತಾರೆ. ಪಂಪ್ ಮಾಡಿ ತಮ್ಮ ಜಮೀನು ಕುತ್ಕೊಳ್ಳೋದು ನಿಜವಾಗ್ಲೂ ಕೂಡ ನಾವು ತುಂಬಾ ಹಿಂದೆ ಇದ್ದೀವಿ ಅನ್ನಿಸ್ತು. ಅದಕ್ಕೋಸ್ಕರ ನೀವು ಯಾರಾದ್ರೂ ಒಬ್ಬರೊಬ್ಬರು ಬರೋದಂದ್ರೆ ಅಂತ ಒಂದು ಯೋಜನೆಯನ್ನ ನಾವು ಇಲ್ಲಿ ಯಾವ ರೀತಿ ನೀರನ್ನು ಉಪಯೋಗಿಸಬಹುದು ಅದಕ್ಕೊಂದು ರೂಪ ಕೊಡ್ಬೋದು. ಎಲ್ಲ ಶಾಸಕರು ಸೇರಿ ಯಾಕೆ ಹೋಗಬಾರ್ದು ಅನುದಾನ ಕೊಡ್ತಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ 2013ರಿಂದ 2015 ಮುಖ್ಯಮಂತ್ರಿ ಆಗಿದ್ರು. ನಾನು ಶಾಸಕರಾಗಿದ್ದೆ. ಯಾವಾಗಲೂ ಮೋದಿಯವ್ರನ್ನ ಭೇಟಿ ಮಾಡ್ತಿಲ್ಲ. ಈಗ ಪದೇ ಅವ್ರನ್ನ ಮೋದಿಯವ್ರನ್ನ ಭೇಟಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಣಿಸೋದಕ್ಕೆ. ಅಂದ್ರೆ ಈ ಸರ್ಕಾರ ದಿವಾಳಿ ಆಗಿದೆ, ₹1 ಹಣ ಇಲ್ಲ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪುನಃ ಹೋಗಿ ಮೋದಿಯವ್ರನ್ನ ಭೇಟಿ ಮಾಡಿ ಕಾಂಟ್ರವರ್ಸಿಗಳು ಇಡೋದಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಬಡವರ ಪಾಲಿಗೆ ಸತ್ತೋಗಿದೆ. ಈ ಸರ್ಕಾರದಲ್ಲಿ ಹಣ ಇಲ್ಲ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಸೋಮಣ್ಣ ಅವರು ಈ ರಾಜ್ಯದ ಸಚಿವರಾದ್ಮೇಲೆ, ರೈಲ್ವೆ ಸಚಿವರು ಮತ್ತು ಜಲಸಂಪನ್ಮೂಲ ಸಚಿವರಾದ್ಮೇಲೆ ತುಮಕೂರು ಜಿಲ್ಲೆಗೆ ಬಂಪರ್ ಲಾಟರಿ ಹೊಡೆದಿದೆ. ಸುಮಾರು 10,000 ಕೋಟಿಗೆ ಮೇಲ್ಪಟ್ಟು ಅನುದಾನವನ್ನು ತರ್ತಾ ಇದ್ದಾರೆ. ಮತ್ತೆ ಇನ್ನೊಂದು 5 ವರ್ಷದಲ್ಲಿ ದೇಶಕ್ಕೆ ಮಾದರಿಯಾಗಿ ತುಮಕೂರು ಜಿಲ್ಲೆ ಇರುತ್ತೆ. ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನವನ್ನ ತುಮಕೂರು ಜಿಲ್ಲೆ ಹೊಂದಿರೋದಕ್ಕೆ ಹೆಮ್ಮೆಯಿಂದ ನಾವು ಹೇಳ್ತೇವೆ. ವಿರೋಧ ಅಂದ್ರೆ ಇವ್ರು ತಾಂತ್ರಿಕವಾಗಿ ಏನು ಅನ್ಯಾಯ ಮಾಡಿದಾರೋ ಅದ್ರ ಪೂರ್ತಿ ಮಾಹಿತಿ ನನಗಿಲ್ಲ. ಮಾಡಿದ್ದಾರೆ ಅನ್ನೋದು ಎಲ್ಲರೂ ಕೂಡ ಇಷ್ಟೆಲ್ಲ ಮಾತಾಡುವಾಗ ಇಷ್ಟೆಲ್ಲ ಇದ್ರೂ ಕೂಡ ನೀವು ಚರ್ಚೆ ಮಾಡಿ ಕುಳಿತುಕೊಂಡು ಬಿಟ್ಟು ಹಠಕ್ಕೆ ಬೀಳಬೇಡಿ. ಎಲ್ಲ ರೈತರೇನೆ, ಎಲ್ಲರೂ ರೈತರೇನೆ ಆಗಿರೋದ್ರಿಂದ ಮೊನ್ನೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ. ಕೇವಲ ರಾಮನಗರ ಇಲ್ಲ ಕನಕಪುರ ಇಲ್ಲ ಕುಣಿಗಲ್ಗೆ ಮಾತ್ರ ಇವರು ಮಂತ್ರಿ ಅಲ್ಲ, ಇವರು ಇಡೀ ರಾಜ್ಯಕ್ಕೆ ಮಂತ್ರಿ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅದ್ರ ಮೇಲೆ ನಾವೇನು ಹೇಳಕ್ ಆಗೋದಿಲ್ಲ. ನನಗೆ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಇಲ್ಲ. ಅಲ್ಲ ಸರ್, ನಿಮ್ಮದೇ ಪಕ್ಷದ ನಾಯಕರುಗಳು 1 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ. ನಿಮ್ಗೆ ಪೂರ್ಣ ಮಾಹಿತಿ ಇಲ್ಲ ಅಂದ್ರೆ ಅವರಿಗೆ ಎಷ್ಟು ಮಾಹಿತಿ ಇರ್ಬೋದು? ಅವರಿಗೆ ಯಾವ ಮಟ್ಟಕ್ಕೆ ಮಾಹಿತಿ ಇರ್ಬೋದು? 1 ನಿಮಿಷ ತಾಳಪ್ಪ. ಸರ್ಕಾರ ನಮ್ದಿಲ್ಲ, ಇದು ಯಾರು ಯೋಚನೆನೇ ಮಾಡಿರ್ಲಿಲ್ಲ ಈ ತರ ಆಗ್ತದೆ ಅಂತ. ಏನು ಈಗಾಗಲೇ ಕುಣಿಗಲ್ ಕೆರೆಗೆ ನೀರು ತುಂಬಿಸೋದಕ್ಕೆ ಸನ್ಮಾನ್ಯ ಸುರೇಶ್ ಗೌಡರು, ಸ್ಮೃತಿಗೌಡರು ಇದ್ದಾಗೇನೆ ನಾವು ಕೂಡ ಮುಗಿದ ಜಯಚಂದ್ರ ಅವರು ಇವತ್ತಲ್ಲೆಲ್ಲ ಯಾರಿಗೂ ತೊಂದರೆ ಆಗಿಲ್ಲ. ಇನ್ನೊಬ್ರು ತೊಂದರೆ ಕೊಡೋ ಅವಶ್ಯಕತೆ ಬರೋದಿಲ್ಲ. ನೀರಿನಲ್ಲಿ ನಾವು ರಾಜಕಾರಣ ಮಾಡೋದು ಬೇಡ ಸರ್. ನಮ್ಮ ಮನವಿ ಏನಂದ್ರೆ ಗುಬ್ಬಿ ತಾಲೂಕಿಗೆ ಹೋದಾಗ ನೀವು ಅಲ್ಲಿ ವಿಸಿಟ್ ಮಾಡಿ ಸರ್. ಎಷ್ಟೇ ದೊಡ್ಡ ಪೈಪ್ಗಳನ್ನ ಹಾಕ್ತಾ ಇದ್ದಾರೆ, ನೀರು ಕೊಂಡೋಗಿ ತಂದೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಅವರು ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಮುಂದೆ ಒಂದಿನ ಬೆಲೆ ಒಂದೊಬ್ಬ ಮಾತಾಡಬಾರ್ದು ಅಂತ ಏನಿಲ್ಲ. ನೀವು ಇಷ್ಟೆಲ್ಲ ನಾನು ಬೆಳಗ್ಗೆ 6 ತಿಂಗಳಿಂದ ಕಸರತ್ತು ಮಾಡಿರೋ ಬಿಡ್ತೀರಾ, ಅದೊಂದು ನೀಡ್ಕೋತೀರಿ. ಒಂದು ಸತ್ಯ ರೀ, ಸಿ.ಟಿ. ರವಿ ಏನ್ ಮಾಡಿದ್ದಾರೆ ಇಲ್ಲ ಅಂತ ತೀರ್ಮಾನ ಮಾಡೋರು ಏನು, ಇದು ವಿಧಾನ ಪರಿಷತ್ತಿನ ಸಭಾಪತಿಗಳು. ಪರಿಷತ್ತಿನ ಸಭಾಪತಿಗಳು ಎಷ್ಟು ಮಟ್ಟಿಗೆ ಅದು ಕಸ್ಟೋಡಿಯನ್ನ, ಅದೇ ರೀತಿ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಸ್ಪೀಕರ್ ಕೂಡ ಅಷ್ಟೇ ಕಸ್ಟೋಡಿಯನ್. ಅವ್ರ ತೀರ್ಮಾನ ಅವ್ರು ಏನ್ ಕೊಟ್ಟಿದ್ದಾರೆ ಇನ್ನೂ ರೂಲಿಂಗ್ ನನಗೆ ಗೊತ್ತಿಲ್ಲ. ಆದ್ರೆ ಸಿ.ಟಿ. ರವಿ ಅವರು ಏನಾದ್ರು ಆ ರೀತಿ ಮಾತನಾಡಿದ್ದಾರೆ ಅನ್ನೋದು ನಿಮ್ಮ ಪತ್ರಿಕೆಗಳನ್ನು ನಾವು ನೋಡಿದ್ದೀವಿ. ಅದು ನನಗನ್ನಿಸ್ತದೆ ಆತ ಒಬ್ಬ ಬುದ್ಧಿವಂತ ರಾಜಕಾರಣಿ, ಆ ಮಟ್ಟದಲ್ಲಿ ಮಾತಾಡ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ತೀರ್ಮಾನ ಮಾಡಬೇಕಾದವರು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಅದು ಮಾಡ್ತಾರೆ. ಅದಾದ್ಮೇಲೆ ಅವ್ರು ಕರ್ಕೊಂಡೋಗಿ ಮಾನಸಿಕ ಹಿಂಸೆ ಇದೆಯಲ್ಲ, ಅದು ಯಾವುದೇ ನಾಗರಿಕ ಸರ್ಕಾರಕ್ಕೆ ಗೌರವ ತರೋದು.